ಇಲ್ಲಿ ಇಲ್ಲಿಂದ ಉಂಟಲ್ಲ, ನಾನು ಜಾರಿ ಅಲ್ಲಿ ತನಕ ಹೋಗಿದ್ದೆ. ನಾವೊಂದು ಬಾರ್ಡ್ರ್ ಇರೋದಿದ್ರೆ ನಾನು ಕೆಳಗಡೆ ಒಳ್ಳೆ ವಂಡರ್ಲಾದಲ್ಲಿ ಜಾರಿದಾಗೆ ಆಗಿದೆ ಆಯಿತಾ. ಹೋಗಿತ್ತು ಮತ್ತೆ ನನ್ನ ಕತೆ. ಇನ್ನೆಂತ ಯಾವುದು ಬೇಡ ಅಂತ ನಿಜವಾಗ್ಲೂ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ ಆಯಿತಾ, ಮತ್ತು ರಿಟರ್ನ್ ರಜೆ. ಯಾಕಂದರೆ ಈ ರೇಂಜಲ್ಲಿ ಮಳೆ ಬರ್ತಾ ಉಂಟು. ಇವಾಗ ಬೆಳಗ್ಗೆ ಇಲ್ಲ, ಆದರೆ ಮಳೆ ಉಂಟು. ನೈಟ್ ಎಲ್ಲ ಮಳೆ ಬಿಡ್ತಾ ಇದೆ. ನಾನು ಯಾವಾಗ ಕಣ್ಣು ಬಿಡ್ತಾ ಇದೆ, ಶಬ್ದ ಕೇಳ್ತಾ ಉಂಟು ಹೋಗು ಅಂತ. ನಮ್ಮ ಅಲ್ಲಿ ಹಿಂದ್ಗಡೆ ಉಂಟಲ್ಲ ಗೈ ಸಮುದು, ಅಲ್ಲಿ ಬರೋ ಥರ ಉಂಟಲ್ಲ, ಅಲ್ಲಿಂದ ಕೂಡ ನೀರು ಬರ್ತಾ ಉಂಟು. ಇನ್ನೊಂದು ಸಲ ಈಗ ಮತ್ತೆ ಏನಾದರೂ ಮಳೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ಸರಿ ಮಾಡಿ ಕೊಡಬೇಕು. ಈಗ ಇವತ್ತು ತೆಂಗಿ ಸ್ವಲ್ಪ ಎಲ್ಲ ಗಟ್ಟಿಗೆ ಹೋಗ್ಲಿಕ್ಕೆ ಇದೆ, ಅಂದರೆ ಪದಾರ್ಥಕ್ಕೆ ಅಂತ ತರಬೇಕಂತೇಳಿ. ಹಾಗೆ ಇದ್ದಾನಲ್ಲ, ಇವ ಕೂಡ ಬರ್ತಾನಂತೆ. ಅದಕ್ಕೆ ಟಾನಿಕ್ ಕುಡಿತಾನೆ. ಅದಕ್ಕೆ ಅವನಿಗೆ ನಾನು ಹೇಳಿದ್ದೇನೆ, ಬರಬೇಕಾದ್ರೆ ಈಗ ಸ್ವಲ್ಪ ಅಂಗಳೆಲ್ಲ ಅವನು ಕ್ಲೀನ್ ಮಾಡ್ತಾನೆ ಬರಪ್ಪ. ಅದಕ್ಕೆ ಈಗ ಸಹಾಯ ಮಾಡ್ತಾ ಇದ್ದಾನೆ ಕ್ಲೀನ್ ಮಾಡೋ. ಬಪ್ಪನ ಬರ ಬರ, ಫುಡ್ ಹಾಕ್ಲಿಲ್ಲ ಇವರಿಗೆಲ್ಲ. ಬರ ಏಯ್ ಬಲೆಯಾ ಬಾ. ಓ, ದೊಡ್ಡ ರಾಜನಾಗೆ ಮಾಡ್ತದೆ ಮಾರೆ. ಎಷ್ಟು ಹೊತ್ತು ಬರಲಿಕ್ಕೆ ಒಳಗಡೆ. ಇನ್ನೊಂದು ಎಲ್ಲಿ ಹೋಗಿದ ಇದ್ರ ಜೊತೆ. ನಾನು ಇವಾಗ ಬಿಸಿನೀರು ಕುಡಿಯುವ ಅಂತ ಆಯಿತು. ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಅಂತ ಅದಕ್ಕೆ ರಪ್ಪ ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಸಿನೀರು ಕುಡಿದು ಇವತ್ತಿನ ಒಂದು ದಿನ ಸ್ಟಾರ್ಟ್ ಮಾಡುವ. ಕೈಸ್, ಇವಾಗ ನಾನು ಸ್ಲ್ಯಾಪಿಗೆ ಬಂದೆ ಮನೆಯದು. ಈ ಸ್ಲ್ಯಾಪಿಗೆ ಒಂದು ಬರಲೇಬೇಕು ದಿವಸದಲ್ಲಿ ಒಂದು ಸಲ ಆದರೂ. ಇವಾಗ ನಮ್ಮ ನಿನ್ನೆ ವಿಷಯ ಗೊತ್ತಾಗೈತೆ. ನಾನು ಅಲ್ಲಿ ಸಿಟೌಟಲ್ಲಿ ಅಂತ ಉಂಟಲ್ಲ ಸ್ಲ್ಯಾಪ್, ಅಲ್ಲಿಂದ ಜಾರಿದ್ದಲ್ಲ ನಾನು. ಅವು ವ್ಲಾಗ್ ಮಾಡಲಿಲ್ಲ, ಜಾರಿ ಸ್ವಲ್ಪ ಇದ್ದದ್ದು ಬೀಳಲಿಕ್ಕೆ, ಫುಲ್ ಬಿದ್ದಾಗಿದೆ. ನನಗೆ ಹೇಗೊಂದು ಬರ್ತದೆ ಒಟ್ಟಿಗೆ. ಎಂತ ಆದರೂ ಅಂತೂ ಇಲ್ಲ ಆಯಿತು ನನಗೆ. ಅಲ್ಲಿ ಪಾಮಜ್ಜಿ ಉಂಟಲ್ಲ ಗೈಸ್, ಒಮ್ಮೆಲೆ ಒಂದು ಕಾಲಲ್ಲಿ ಜಾರಿ ಉಂಟಲ್ಲ, ಹಿಂದುಗಡೆ ಸ್ವಲ್ಪದಾಗಿದೆ ಅಷ್ಟೇನಿಲ್ಲ. ಆದರೆ ಅಲ್ಲಿಂದ ಬಿದ್ದರೆ ಕೆಳಗೆ ಇವಾಗ. ನಾನು ನೀರು ನೋಡಲಿಕ್ಕೆ ಬಂದದ, ನೀರಿದೆ. ಅಮ್ಮ ಹೇಳಿದ್ರು ನೀರೊಮ್ಮೆ ನೋಡಿ ಬಾ ಅಂತ, ಹಾಗೆ ಬಂದದ ನಾನು. ಈಗ ಇಲ್ಲೆಷ್ಟಾದರೂ ಜಾರಲಿಲ್ಲ. ಜಾರ್ತದಾದರೆ ನಾನು ಗ್ರಿಪ್ ಹಿಡ್ದಿದ್ದೆ. ಬಿದ್ದದ್ದು ಎಲ್ಲಿ ಗೊತ್ತಾ, ತೋರಿಸ್ತೇನೆ. ಎಲ್ಲ ಹೋಗುವ ಇಲ್ಲಿಂದ. ಒಂದು ನಿಮಿಷ. ಬಿದ್ದದ್ದು ಇಲ್ಲಿ ಗೈಸ್, ಇಲ್ಲಿಂದ ಉಂಟಲ್ಲ, ನಾನು ಜಾರಿ ಅಲ್ಲಿ ತನಕ ಹೋಗಿದ್ದೆ. ನಾವೊಂದು ಬಾರ್ಡ್ರ್ ಇರೋದಿದ್ರೆ ನಾನು ಕೆಳಗಡೆ ಒಳ್ಳೆ ವಂಡರ್ಲಾದಲ್ಲಿ ಜಾರಿದಾಗೆ ಆಗಿದೆ ಆಯಿತಾ. ಯಬ್ಬೋ, ಇನ್ನು ಈ ಮಳೆ ಸೀಸನ್ ಹೋದ ಕೂಡಲೇ ಒಂದು ಕೆಲಸ ಮಾಡಬೇಕು ನಾವು. ಏನಂತ ಹೇಳಿದರೆ ಫುಲ್ಲು ಒಳ್ಳೆ ಗುಡಿಸಿ ಅದೊಂದು ಕೊಡಬೇಕು. ಒಂದು ಇಂಥ ವೈಟ್ ಸಿಮೆಂಟ್ ಏನೋ ಒಂದು ಉಂಟಂತೆ, ಅದನ್ನು ಕೊಟ್ಟು ಚೆಂದ ಕ್ಲೀನ್ ಮಾಡಬೇಕು. ಮತ್ತು ಇಲ್ಲಿಗ ಈಗ ನೀರಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಳಗಡೆ ಕೂಡ ನೀರು ಬರ್ತಾ ಉಂಟು. ಅದೊಂದು ಮೊನ್ನೆ ಕರೆಂಟಿದ್ದು ಪ್ಲಗ್ ಚೇಂಜ್ ಮಾಡಿದ್ರೆ ಎಷ್ಟು ಒಳ್ಳೆಯದಾಯಿತು. ಕೆಲಸ ಮಾಡ್ತಾನಂತ ಎಲ್ಲ ಅರ್ಧಂಬರ್ಧವೆ ನೀರುಂಡು. ಬಿಡು, ಮುಕ್ಕಾಲು ಹಸಿ ನೀರುಂಡು ಅಮ್ಮ, ಮಿತ್ತು ಮುಟ್ಟ ನೀರುಂಡು ತೊಂದರೆ ಹೆಚ್ಚಿ. ಇತ್ತು ಬುಡ್ನತ್ತ ಬುಡ್ದು ಜೋಡು ಖಾಲಿ ಈತು ದಿಂಜರ ಬಾಕಿ ಅದನ್ನು ಬರ್ತ ಮಳೆ ಇದ್ದೇನ ನೀರುಂಟು. ಗೊತ್ತಾ, ಅಮ್ಮನಿಗೆ ಯಾವಾಗಲೂ ನಾವು ಎಗ್ ಬಾಯ್ಲ್ ಮಾಡಿ ಕೊಡ್ತೇನೆ, ಗೊತ್ತಿರ್ಬೋದು ನಿಮಗೆ. ಹಾಗೆ ನಾವೀಗ ಎಗ್ ಬಾಯ್ಲ್ ಮಾಡಲಿಕ್ಕೆ ಗ್ಯಾಸಲ್ಲೇ ಮಾಡಿದರೆ ನಮಗೆ ಈಗ ಗೊತ್ತುಂಟು ಗ್ಯಾಸಿನೆಷ್ಟು ಒಂದು ಅಂತ ಹೇಳೋದು ಕಷ್ಟ ಆಗ್ತಾ ಉಂಟು ಅಂತ. ಹಾಗೆ ಕರೆಂಟಿದ್ದು ಏನಾದಿದ್ರೆ ಒಂದು ತುಂಬ ಈಸಿ ಆಗ್ತದೆ. ಅದಕ್ಕೆ ನಾನು ಯಾವುದು ಯೂಸ್ ಮಾಡ್ತಿದ್ದೇನೆ, ಇದು ಅಗಾರೋದು ಉಂಟಲ್ಲ ಎಗ್ ಬಾಯ್ಲರ್, ಇದನ್ನೇ ನಾನು ಜಾಸ್ತಿಯಾಗಿ ಯೂಸ್ ಮಾಡೋದು. ಇದರಲ್ಲಿ ಇಷ್ಟೆಲ್ಲ ಸಿಕ್ಕಿರ್ತದೆ, ಈ ಒಂದು ಮಿಷಿನ್ ಸಿಕ್ಕಿರ್ತದೆ, ಮತ್ತು ಒಂದು ಎಗ್ ಇಡ್ತೇವಲ್ಲ ಅದು ಹಾಫ್ ಬಾಯ್ಲ್, ಆ ರೀತಿ ಮಾಡುವಂಥದ್ದು ಕೂಡ ಇದೆ. ಆದರೆ ಇವಾಗ ನನಗೆ ಅದರ ಅವಶ್ಯಕತೆ ಇಲ್ಲ, ಹಾಗೆ ಇಷ್ಟು ಇದರಲ್ಲಿ ಯೂಸ್ ಮಾಡ್ತಿದ್ದೇನೆ. ನೋಡಿ, ನೀರು ಕೂಡ ಇದರಲ್ಲಿ ಮೆಜರ್ಮೆಂಟ್ ತೆಗೆದು ನಾನು ಯೂಸ್ ಮಾಡೋದು ಹೇಳಿಕೊಡ್ತೇನೆ ಹೇಗೆ ಅಂತೇಳಿ. ತುಂಬ ನಮ್ಮ ಕೆಲಸವನ್ನು ಉಂಟಲ್ಲ ತುಂಬ ಈಸಿ ಮಾಡ್ತದೆ ಇದು. ಹಾಗೆ ಎಷ್ಟು ಟೋಟಲ್ 1 2 3 4 5 6 7 8 ಎಗ್ ನಾವು ಬೇಯಿಸ್ಬೋದು. ನಾನಂತೂ ಇದನ್ನೇ ಜಾಸ್ತಿಯಾಗಿ ಯೂಸ್ ಮಾಡೋದು, ಒಳ್ಳೆಯದಾಗ್ತದೆ ನನಗೆ. ರಪ್ಪ ಆಗ್ತದೆ ಎಗ್. ಅಂದರೆ ಈಗ ನೋಡಿ, ಅಲ್ಲಿ ಅಂದರೆ ನಮ್ಮ ಗ್ಯಾಸಲ್ಲಾದರೆ ನಾವು ವೆಯ್ಟ್ ಮಾಡಬೇಕು, ಎಷ್ಟೊತ್ತು ಆಗ್ತದ ಏನೋ ಅಲ್ಲೇ ನಿಂತಿರ್ಬೇಕು. ಇದಾಗಲ್ಲ, ಇದರಲ್ಲಿ ಒಂದು ನಾವು ಇದನ್ನು ಕ್ಲಿಕ್ ಕೊಟ್ಟು ಬಿಟ್ಟರೆ ಆಟೋಮೆಟಿಕ್ ಅದು ಆಫ್ ಆಗ್ತದೆ ಎಗ್ ಬೆಂದಾದ್ಮೇಲೆ.
ಆರಾಮದಲ್ಲಿ ಮಾಡ್ಬೋದು. ವೆಜಿಟೇಬಲ್ ಬೇಯಿಸ್ಬೋದು. ಹಾಗೆ ಕರೆಂಟಿದ್ದು ಎಲೆಕ್ಟ್ರಿಕ್ ಒಂದು ಅಗರದು ಬಾಯ್ಲರ್, ನಾನು ಇದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಒಳ್ಳೆಯದಾಗ್ತದೆ ನನಗೆ. ಹಾಗೆ ಬೇಕಿದ್ದ ಡಿಸ್ಕ್ರಿಪ್ಷನಲ್ಲಿ ಉಂಟು, ನೀವು ಬೈ ಮಾಡ್ಬೋದು. ಇವಾಗ ನಾವು ಮಾಡುವ. ಇದು ಆಫ್ ಆಯಿತು ನೋಡ್ಬೋದು. ಆನ್ ಅಂದೇಳಿ ಒತ್ತಿದ್ರೆ ಆಯಿತು. ಈಗ ಆನ್ ಆಯಿತು. ಒಂದು 10 ಮಿನಿಟ್ಸಲ್ಲಿ ನಮ್ಮ ಎಗ್ ಬಾಯ್ಲ್ ಆಗ್ತದೆ. ಇದರಲ್ಲಿ ನಾವು ಒಳಗೆ ಹಾಗೆ ಇಟ್ಟಿದ್ದೇವಲ್ಲ, ಅದನ್ನೇ ಈ ರೀತಿ ಇಟ್ಟು ಇದರಲ್ಲಿ ನಾವು ಹಾಫ್ ಬಾಯ್ಲ್ ಥರ ಮಾಡ್ಬೋದು. ಉಪ್ಪು ಮತ್ತು ಅರಿಶಿನ ಎಂತೆಲ್ಲ ಪೆಪ್ಪರ್ ಎಲ್ಲ ಹಾಕಿ ಇಡುವುದು. ಇಲ್ಲಾಂದರೆ ವೆಜಿಟೇಬಲ್ ಕೂಡ ಇಟ್ಟು ಸ್ವಲ್ಪ ಸ್ವಲ್ಪ, ಈಗ ಡಯೆಟ್, ಈಗ ಜಿಮ್ಮಿಗೆ ಹೋಗೋರೆಲ್ಲ ರಪ್ಪ ತಿನ್ನಲಿಕ್ಕೆ ಇದರಲ್ಲಿ ಮಾಡ್ಬೋದು. ಯಾರೋ ಒಂದು ಹೆಲ್ಪ್ ತೊಗೊಳ್ಳೋದು. ಈಗ ನಾವು ಒಳಗೆ ರೆಡಿ ಆಗ್ತಿರ್ಬೋದು, ಇಲ್ಲಿ ಮೊಟ್ಟೆ ಬೇಯ್ತಾ ಇರ್ತದೆ. ಈಸಿ ಆಯಿತಾ. ನನಗೆ ಇದು ಆವಾಗ ಸಿಕ್ಕಿದ್ದು, ಇವಾಗ ಕೂಡ ನಾನು ಯೂಸ್ ಮಾಡ್ತಾ ಇದ್ದೆ. ನನಗೊಂದು 4 ಮಂತ್ ಆಗ್ತಾ ಬಂತ ಅಂತ, ಏನು ನನ್ನ ಹತ್ರ ಕಂಪ್ಲೇಂಟ್ ಇಲ್ಲ. ಅಗರ ಒಳ್ಳೆದುಂಟು ಬ್ರ್ಯಾಂಡ್. 5 ಗಂಟೆ ಅನ್ನೋದಾಯಿತು. ಚಿಂಚುಕುಮಾರ್ ಹೋಗಿದ್ದಾನೆ ಆಟ ಆಡಲಿಕ್ಕೆ. ಅವನು ಸ್ವಲ್ಪ ಕ್ಲೀನಿಂಗ್ ಮಾಡು ಅಂತ ಹೇಳಿದ್ದಕ್ಕೆ ಅಲ್ಲೇ ಬೀಸಕ್ಕೆ ಹೋಗಿದ್ದಾನೆ. ಮತ್ತು ನಾನು ಹೋಗಿ ಮಾಡಿದ್ದು, ಅವನು ಅದು ಕೂಡ ಮಾಡಲಿಲ್ಲ ಇವತ್ತು. ಫುಲ್ಲು ಆಟನೇ ಆಗಿತ್ತು ಇವತ್ತು. ಮಣೋಳಿ ಉಂಟಲ್ಲ, ಮಣೋಳಿ ಅಂದರೆ ಸೊಂಡೆಕಾಯಿ. ಅದನ್ನ ಇವಾಗ ಅಮ್ಮ ಕಟ್ ಮಾಡಿದ್ರೆ ಅಮ್ಮ ತಿನ್ನಲ್ಲ, ಅದು ಅವರಿಗೆ ಶೀತ ಆಗ್ತದೆ. ಅದಕ್ಕೆ ನನಗೆ ಅದು. ಈಗ ನಾನು ಏನಾದರೂ ತರಬೇಕಂತ, ಈಗ ಸೆಟ್ಟಿಗೆ ಹೋಗ್ಬೇಕಂತ ಉಂಟು. ಈಗ ತರಬೇಕೇನಾದರೂ ಹೋಗಿ. ಸ್ವಲ್ಪ ಮಳೆ ಇಲ್ಲಿ ಅಂತ ವೆಯ್ಟಿಂಗ್ ನಾನು. ಡುಗು ಡುಗು ಹೋಗೋ ಬಟ್ಟೆಲ್ಲ ತೆಗೆದಿಟ್ಟಿದ್ದೀನಿ ಇಲ್ಲಿ ಹಾಕಲಿಕ್ಕೆ. ಮಳೆ ಬರುವಾಗ ಮಾತ್ರ ಎಲ್ಲಿಗೂ ಹೋಗೋದು ಬೇಡ ಅಂತ ಆಗ್ತದೆ ಆಯಿತಾ. ತುಂಬ ಐಟಮ್ ಆಗಬೇಕಾಯ್ತಾ. ನಮ್ಮ ಮನೆಯಲ್ಲಿ ಹೇಗೆ ಅತಿಯಾದೊಂದು ಖಾಲಿಯಾಗೋ ವಸ್ತು ಯಾವುದು ಗೊತ್ತಾಗೈತೆ, ಹಾಲಿನ ಹುಡಿ ಅಂತ. ಹಾಲಿನ ಹುಡಿ ಒಂದು ಎಷ್ಟು ಬೇಗ ಮುಗೀತದೆ ಅಂತಿಲ್ಲ. ಮೊನ್ನೆ ತಂದದ್ದು ನಾನು, ಇವತ್ತಿಲ್ಲ. ಎಲ್ಲ ಮಾಡಬೇಕು ಸಣ್ಣದೆಲ್ಲ. ಹೋಗಿ ಟೊಮೆಟೊ ಕೂಡ ಆಗಬೇಕು. ಇಂಪಾರ್ಟೆಂಟ್ ವಸ್ತು ಆಗಬೇಕು ಟೊಮೆಟೊ. ನನಗೆ ತರಕಾರಿ ಪದಾರ್ಥ ಮಾಡುವಾಗ ನನಗೆ ಟೊಮೆಟೊ ಬೇಕೇ ಬೇಕು. ಮೊನ್ನೆ ಟೊಮೆಟೊ ಬಾತ್ ಮಾಡಿದ್ದೆಲ್ಲ, ಬಾತ್ ಆದರೂ ಗೊಜ್ಜು ಏನೋ, ಅದಕ್ಕೆ ಟೊಮೆಟೊ ಜಾಸ್ತಿ ಹೋಗಿದೆ. ಆಮೇಲೆ ಖಾಲಿ, ಅದಾದರೂ ಮಾಡ್ಬೋದು. ಹಾಗೆ ಬಂದು ನನಗೆ ಉಪ್ಪು ಕರಿ ಏನಾದರೂ ಮಾಡಬೇಕು. ಈಗ ಅಮ್ಮನೆಯವರಿಗೆ ಏನಾದರೂ ನಾನ್ ವೆಜ್ ತರಬೇಕು. ಈಗ ಬರುವಾಗ ಹೋಗುವ, ಈಗ ಹೊರಡುವ. ನಾನು ರೆಡಿ ಆದಿಗೆ ಹೋಗ್ಲಿಕ್ಕೆ. ಬಲ ಈದನ್ನು ಚಂಡಿ ಆತೀನಿ. ಓ ದೇವರಾಯ್, ಕಕ್ಕೆದಲ್ಲ ಕಾದೆ ಬಲಡೆ ಆ ಬಾಲೆಲ್ಲ ಚಂಡಿ ಅವ ಚಂಡಿ ಅಮ್ಮ ಅವ ತರಟಿ ನೀರು ಚಾಪುಣಿ ಅಲ್ಲ ಬಲ ಬೇ. ಈ ಮಳೆಗೆ ಉಂಟಲ್ಲ ಶೀತ ಅಂದ ಬಾಲೆಲ್ಲ ಚಂಡಿ ತಿಂಚ ಕ್ಯಾರಿಲ್ಲ ಆಯ್ತಾ. ಈಗಿನ ಮಕ್ಕಳಿಗೆ ಒಂದು ಚೂರು ಕ್ಯಾರಿಲ್ಲ. ದಾದ ಬರ್ಸೋಗು ದಾದಮೆ ಚಂಡಿಯ ಒಂದು ಅವು ಯಾನು ಬಂದ್ಪೆ ಅಂದ ಅಮ್ಮ ತುಯ್ಯರಿ. ಅಪ್ಪ ಇಷ್ಟು ಬಂಡೆಸ ಮಾಡ್ತಾರೆ ಗೊತ್ತುಂಟ. ಇವನು ಇದು ಮಾಡಬಾರ್ದು, ಅದು ಬಲ್ಲೆ ಅಮ್ಮ ತೂಲೆ ಚಂಡಿ ಅದು ಬತ್ತಿ ಏರುಂಬೆ ಎಂಚಿನ ಅಪ್ಪನು ಗೊತ್ತುಲ್ಲ ತನಿಕ್ಕೆ ತರೆ ಪೂರು ಚಂಡಿ ಆತ ದಾದಂದು ನೀ ಕಾತು ಗೊತ್ತಾ ಪೂಜಾ ವಿಧಾನ ಪ್ರಶ್ನೆ ಆಯ್ತ ಮಾಯಿಗೆಲ್ಲ ದಾಲ ಶುರುವಾಂಡಿ ಶೀತ ಒರೆಸಿದ್ದಾರೆ. ಕರೆ ಒರೆಸಿ ಯಾಕೆ ಗೊತ್ತು ದೂರ ಅಂತೇರ್ಲಟ್ಟಿ ಕರೆ ಒರೆಸಿ ತಾರೆ ಫಸ್ಟ್ ತಾರೆ ಒರೆಸಿಲ್ಲ ತಾನು ತಾರೆ ಒರೆಸಿ ಶುರು ಶೀತ ಅದು ಜೋರ ಆಡದಾದ ಅನ್ಬಿಟ್ಟು ಒರೆಸಿ ಇದಾ ಇಂಚ 6 ಗಂಟೆ ಲೆಕ್ಕ ಉಂಟು ತಾರೆ ಒರೆಸಿಗೆ ಸುರುಕು ನಾನು ಗೊಬ್ಬರ ಕಡಪಣಿ ಮುಂದೆ ಚಂಡಿ ಅದು ಕೊಬ್ಬುನ ಬರ್ಸಾತನ ಉಳೈಗುಲ್ಲೋಡು ಎಂದತೆ ಮಾತಲ್ಲ ಆರಿಗೆ ಅನ್ಪು ನಿಕ್ಕು ಶುರು ನೋಡತ್ತ ಮಾತ್ರೆಗಂತನ ಗುಣ ಅಪ್ಪನ ಅರಿಗೆ ಶುರು ನಮ್ಗೆ ದಾದ ಅನ್ಪುಣ್ಣಮ್ಮ ಸರಿ ಒರೆಸ್ತಾರೆ ಚಿನ್ನ ಫುಲ್ಲು ದೆಪ್ಪ ಹೊಡುಗುಜಲ್ ಬೊಕ್ಕ ದಾಲ ಪ್ರೇಮ ಅಂತ ರಾಬುದು ಸರಿ ಒರೆಸಿ ಹಾ ತುಕ ಚಂಡಿ ಚಂಡಿ ಪುಂಡಿ ಆಯ್ ಚೂರು ಚಂಡಿ ಪುಂಡಿ ಪಂಡರುತ್ತೆ ನಾನು ಕೆಡೆ ದೂರ ದಾಲ ಪಂಪುಜಿರಾರ ಅದು ಚಂಡಿ ಅದು ಬಂದಾಗಲ್ಲ ಶೀತಾಂಡ ಅನ್ಪುನಿ ಶೀತಾಂಡ ಸ್ವಿಮ್ಮಿಂಗ್ ಪೂಲ್ ನಿಂಕಲ ಗೊತ್ತುಂಡು ಅವು ಪಕ್ಕ ಪಗಾರನ ಎತ್ತ ತಾದ ಬಂಪಾರೆ ಆವತ್ತು ಕೂಡ ಹಾಗೆ ಆಯ್ತು ಅವನಿಗೆ ಶುರು ಆಯ್ತು ಆಮೇಲೆ ಇವರೆಗೆ ಆಯ್ತು ಮುಗೀತು ಮತ್ತೆ ನನ್ನ ಕತೆ ಯಾವುದು ಬೇಡ ಅಂತ ನಿಜವಾಗ್ಲು ಬರ್ಪ
ಟಾಟಾ ಕಡೆದಿಲೆ ಅವ ತಾರೆ ಅವಳು ಉಂಡಾಗಿದೆ ಹಾಂ ತಾರೆ ಉಂಡು ಕಡೆದಿಲ್ಲ ಇವನು ಬಂದ ನೋಡಿ ಚಂಡಿ ಆದಮೇಲೆ ಹೊರಡಿದ ಕೊಕ್ಕಾತ ನಿಕ್ಕು ಖಾಲಿ ಕೊಕ್ಕ ಅದೆಲ್ಲ ಉಂಟು ಮತ್ತೆ ಎಂತ ಇಲ್ಲ. ನಾವು ಹೋಗುದು ಗೈಸ್ ಇವಾಗ ಹೋಗಿ ಬರ್ತೇವೆ ಆಯ್ತಾ. ಈಗ ಮಳೆ ಕೂಡ ಅಲ್ಲಿ ಎಲ್ಲ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇವನು ತುಂಬಾ ಸಲ ಮಾಡಿ A few moments later. ಬಂದೆ ಗೈಸ್ ಮನೆಗೆ. ಎಂತ ಮಳೆ ಗೊತ್ತುಂಟ, ಮತ್ತೆ ಒಂದು ವಿಷಯ ಗೊತ್ತುಂಟ, ಅಲ್ಲಿ ಟೆಂಪೋದಲ್ಲಿ ಮಾರ್ತಿದ್ರು 100 ರೂಪಾಯಿಗೆ. ಹಾ ನಾನು 100 ರೂಪಾಯಿಗೆ ಹೋಗ್ತಿದ್ರು 7 ಗೈಸ್ 100 ರೂಪಾಯಿಗೆ. ಈಗ ಓಪನ್ ಮಾಡಿ ಒಂದು ನೋಡಿದೆ ನಾನು, ಒಳ್ಳೇದಿಲ್ವಾ ಮಂಗೆ ಮಾಡುದು ಅಂತ. ಇಲ್ಲೀಗ ಚಂದ ಇಲ್ಲಾಂದ್ರೆ ಒಂದಕ್ಕೆ 20 ರೂಪಾಯಿನ ಕೊಡಬೇಕು ಹಾಗೆ. ಮತ್ತೆ ತರಕಾರಿ ತಗೊಂಡು ಬಂದೆ. ತರಕಾರಿ ನೋಡ್ಬೋದು, ಮೊನ್ನೆ ತುಂಬ ಚಂದ ಇತ್ತಿದ್ದು ಹಾಗೆ ಸ್ವಲ್ಪ ಜಾಸ್ತಿ ತಗೊಂಡು ಬಂದಿತ್ತು ಯಾವಾಗದ್ದು ಮಾಡುವ ಅಂತ. ಮತ್ತು ಅಮ್ಮನಿಗೆ ಕೋಳಿ ಮತ್ತು ಸ್ವಲ್ಪ ಮೀನು. ಈಗ ಮೀನಿನವರು ಬರ್ತಾ ಇಲ್ಲ, ಮಳೆ ಅಲ್ವಾ. ಮುಂಚೆ ಬೊಲ್ದುದ ಬೊಲೆಂಜೀರ ಅಂತ ಅರ್ಧದ ತೊಂದರೆ. ಮತ್ತು ಕೋಳಿ ಇವರು ಕಡ್ದಿಟ್ಟೆಲ್ಲ ಕಾಯ್ತಾ ಇದ್ರು ಹಾಗೆ. ಮತ್ತೆ ಸ್ವಲ್ಪ ತಿಂಡಿ ತಗೊಂಡು ಬಂದೆ ಅವನಿಗೆ ತಿನ್ನಲಿಕ್ಕೆ. ಪಪ್ಸ್ ಅಂಥದ್ದೆಲ್ಲ ಒಂದು ಕೇಳಿದ, ಒಂದು ಗ್ರೀನ್ ಕಲರ್ ಅದಕ್ಕೆ ತಿನ್ನಲಿಕ್ಕೆ ಹೇಳಿದ, ಅದನ್ನು ತೊಗೊಂಡು ಬಂದೆ. ತೋರಿಸ್ತೇನೆ ಆಯ್ತು ಅದೆಂತ ಅಂತ ಹಾಗೆ. ಮಧ್ಯಾಹ್ನ ಆಯಿತು, ನನಗೆ ಎಂಥ ಪದಾರ್ಥ ಆಗಲಿಲ್ಲ, ಇನ್ನು ಹಾಕಬೇಕಷ್ಟೇ. ಟೈಮ್ 1 ಗಂಟೆ ಕಳೀತು. ಇವತ್ತು 1 ಗಂಟೆ ಆದರೂ ನಮ್ಮ ಪದಾರ್ಥ ಆಗಲಿಲ್ಲ, ಯಾಕಂದರೆ ನನ್ನನ್ನು ವೆಯ್ಟ್ ಮಾಡ್ತಿದ್ರಲ್ಲ ಹಾಗಾಗಿ. ನನ್ನದು ಇಟ್ಟಿದ್ದೇನೆ ಪದಾರ್ಥ. ಇದು ನನ್ನದು ಮಣ್ಣುಳ್ಳಿ ಉಪ್ಪು ಕರಿ ಮಾಡುವಂತ. ಈಗ ಅಮ್ಮಂದು ಕೋಳಿಗೆ ಎಲ್ಲ ಆಗ್ತಾ ಉಂಟು ಪ್ರಿಪರೇಷನ್. ನೋಡಿ ಎಲ್ಲ ಕಟ್ ಮಾಡಿ ಇಟ್ಟಾಯಿತು. ಹೌದು, ಒಂದು ಕೆಲಸ ಮಾಡೋದಿಲ್ಲ ಅವನು ಆಯ್ತಾ. ಫಸ್ಟ್ ಅವು ಕಜೋದೆಪ್ಪ ಅಲ್ತದ್ದು ಹಸಿ ಕಸ ನಿಡ ಕಸ ಡಬ್ಬಿಗೆ ಮಾಡಿ ಮೂಲ ಅರ್ಥಗೆ ಅರ್ಥ ಆಗ್ಯದ. ಅದು ಚಿಕನ್ ಆಗ್ತಾ ಉಂಟು ಕೈ. ನಮ್ಮನಿಗೊಂದು ಚಿಕನ್ ಅಂತ ಹೇಳಿದ್ರೆ ಆಯ್ತು. ಅದಂದ್ರೆ ಇವಾಗ ಯಾವ ಫಂಕ್ಷನಿಗೆ ಕೂಡ ಅವ್ರು ಹೋಗುದಿಲ್ಲಲ್ಲ, ಎಂತ ಎಲ್ಲಿ ಕೂಡ ಊಟ ಅದೆಲ್ಲ ಇಲ್ಲಲ್ಲ, ಮನೆಯಲ್ಲೆಲ್ಲ ಹಾಗೆ ಒಂದು ಆಸೆ ಕೋಳಿ ಅಂತ. ಎಲ್ಲರೂ ಮಾಡ್ತಾರೆ ಅಂತ ನೀವು ಲಾಗಲ್ಲಿ ನೋಡಿರ್ಬೋದು. ಈ ಥರದ್ದು ಆಗ್ತಾ ಉಂಟು. ನನ್ನದು ಕೂಡ ಕೋಳಿ ಸುಕ್ಕ ಆಗ್ತಾ ಉಂಟು ಇಲ್ಲಿ. ಅಮ್ಮಂದು ಈಗ ರೆಡಿ ಆಗ್ತದೆ, ನನ್ನದು ಬೇಯಲೇ ಇಲ್ಲ. ಮಳೆ ಮೋಡ ಇತ್ತಾಯ್ತಾ, ಆದರೆ ನಮಗೆ ಸಿಗಲಿಲ್ಲ. ನಾನು ತಿಳ್ಕೊಂಡೆ ಒದ್ದೆ ಆಗ್ತೇವೆ ಅಂತ ಹೇಳಿ. ನಾವು ಅದು ಉಂಟಲ್ಲ ಜೋಳ ನೋಡು, ಇವತ್ತೆಲ್ಲಾದ್ರೆ ನಾಳೆ ಅದು ಬೆಂಕಿಯಲ್ಲಿ ಮಾಡ್ತಾರಲ್ಲ ಔಟ್ ಸೈಡ್, ಹಾಗೆ ಒಂದು ಮಾಡುವ ಅಂತ. ಅದು ನನಗೆ ತುಂಬ ಇಷ್ಟ. ಅದು ಇಲ್ಲೆಲ್ಲೂ ಇಲ್ಲ, ಬೇರೆ ಕಡೆ. ಆಯ್ತಾಯ್ತಲ್ಲ ಎಟ್ಟಾಯ್ತನ. ನಾನು ಮಾಡಿದ್ರಂಟಲ್ಲ ಈಗ ಮಾಡ್ತಾ ಇದ್ದ. ಅಮ್ಮ ಕೂಡ ಊಟ ಮಾಡ್ತಿದ್ದಾರೆ. ಮೊನ್ನೆ ಒಂದು ದಿವಸ ನಾನು ಟೊಮೆಟೊ ಬಾತ್ ಮಾಡಿದ್ದೆ, ಅದು ತುಂಬ ಒಳ್ಳೆದಾಗಿತ್ತು. ಅದು ಸ್ವಲ್ಪ ಮಾಡಿದ್ದೆ, ಅದಕ್ಕೋಸ್ಕರ ಇವತ್ತು ಮತ್ತೆ ಅರೇಂಜ್ ಮಾಡಿ ಇಟ್ಟಿದ್ದೇನೆ. ಈಗ ಟೊಮೆಟೊ ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ ಇದು 3 ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಮತ್ತು ಇವಾಗ ಬೇಯಿಸ್ಲಿಕ್ಕೆ ಅಂತೇಳಿ ಕಾಯಿಮೆಣಸು, 2 ಟೊಮೆಟೊ, ಕೊತ್ತಂಬರಿ, ಮೆಂತೆ, ಈರುಳ್ಳಿ ಮತ್ತು ಬಟಾಣಿ ಇದೆಲ್ಲ ಆವಾಗ ತಂದದ್ದು ಆಯಿತಾ. ಇರಲಿಲ್ಲ ಜಾಸ್ತಿ ಅದು ಮಾಡಲಿಕ್ಕೆ ತಂದದ್ದು ನಾನು ಬೆಳಗ್ಗೆ ಕೂಡ ಆಗ್ತದಂತೆ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಮತ್ತೆ ದೋಸೆ ಮಾಡಬೇಕು, ಡಿಫ್ರೆಂಟಾಗಿ ಮಾಡಿದರೆ ಎಲ್ಲರೂ ಊಟ ಮಾಡ್ತಾರೆ. ಅದಕ್ಕೋಸ್ಕರ ಇದರಲ್ಲಿ 3 ಲೋಟ ಅಕ್ಕಿ ಇದೆ. ಈಗ ಮಾಡಿಕೊಳ್ಳುವ. ಮೊನ್ನೆದು ಸ್ವಲ್ಪ ಮಾಡಿದ್ದೆ ಆಯಿತಾ. ನೈಟ್ ತಿಂದು ಬೆಳಗಾಗುವಾಗ ಖಾಲಿ. ಇವಾಗ ಸ್ವಲ್ಪ ಜಾಸ್ತಿ ಮಾಡೋದು. ನಾವು ನೋಡ್ಬೋದು ಟೈಮ್ ಒಂದು 6:45 ಆಗ್ತಾ ಬಂತು. ಅಂದರೆ ಕತ್ತಲಾಗಲಿಲ್ಲ, ಕತ್ತಲಾಗುವ ಟೈಮ್ ಆಗಿದೆ. ಗೈಸ್ ಟೊಮೆಟೊ ಬಾತು ನೀವು ನೋಡ್ಬೋದು. ನನಗಂತೂ ತುಂಬ ಇಷ್ಟ ಆಗಿದೆ ಆಯಿತಾ. ಇದು ಮಧ್ಯಾಹ್ನದ ರೆಸಿಪಿ. ನಾನಿನ್ನು ಪಲಾವ್ ಮಾಡೋದಿಲ್ಲ ಇನ್ನು. ನಾನು ಯಾವಾಗಲೂ ಡೈಲಿ ಅಲ್ಲ, ಅಪರೂಪಕ್ಕೆ ಟೊಮೆಟೊ ಬಾತೇ ಮಾಡ್ತೇನೆ. ನನಗೆ ಅಷ್ಟು ಇಷ್ಟ ಆಯ್ತಾಯ್ತಾ ನಿಜವಾಗಿ. ತಿನ್ನು. ಯಾವ ರೈಸ್ ಕೂಡ ಆಗ್ತದೆ, ಪಲಾವ್ ರೈಸೇ ಬೇಕಂತಿಲ್ಲ, ಸ್ಟೋರ್ ಇದಕ್ಕೆ ಕೂಡ ಆಗ್ತದೆ, ಒಳ್ಳೆಯದಾಗ್ತದೆ. ಸೂಪರ್ ಮಣುಲಿ.
ಅಮ್ಮನವರೆಲ್ಲ ಹೊರಗೆ ತಿಂತಿದ್ದಾರೆ ಆಯ್ತಾ. ಹಾಗೆ ನಾನಿಲ್ಲಿ ಮಲ್ಕೊಳ್ಳೋದು ಗೈಸ್. ನಾನು ಬಿಸಿ ನೀರು ಕುಡಿತಾ ಇದ್ದೀನಿ ಈಗ. ಹಾಗೆ ಬ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ನಾವು ನಾಳೆ ಬಾಯ್.